ಟಿ20 ವಿಶ್ವಕಪ್ನ 14ನೇ ಪಂದ್ಯ ಗ್ರೂಪ್ ಸಿನ ಅಫ್ಘಾನಿಸ್ತಾನ್ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆಯಿತು. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ನ್ಯೂಜಿಲೆಂಡ್ ಬ್ಯಾಟಿಂಗ್ನಲ್ಲಿ ಎಡವಿ ಸೋತಿದೆ. ಮೊದಲು ಬ್ಯಾಟಿಂಗ್ಗೆ ಬಂದ ಅಫ್ಘಾನಿಸ್ತಾನ್ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸುವ ಮೂಲಕ 160 ರನ್ ಟಾರ್ಗೆಟ್ ನೀಡಿತು. ಅಫ್ಘಾನಿಸ್ತಾನ್ ಪರವಾಗಿ ಗುರ್ಬಜ್ 56 ಎಸೆತಗಳಲ್ಲಿ 80, ಇಬ್ರಾಹಿಂ 44, ಅಜ್ಮತುಲ್ಲಾ 22 ರನ್ ಬಾರಿಸಿದರು. ನ್ಯೂಜಿಲೆಂಡ್ ಪರ ಬೋಲ್ಟ್ ಹಾಗೂ ಹೆನ್ರಿ ತಲಾ 2 ಮತ್ತು ಫರ್ಗ್ಯೂಸನ್ 1 ವಿಕೆಟ್ ಪಡೆದರು. ಟಾರ್ಗೆಟ್ ಚೇಸ್ ಮಾಡಲು ಹೊರಟ ನ್ಯೂಜಿಲೆಂಡ್ ತಂಡ 15.2 ಓವರ್ ಅಂತ್ಯಕ್ಕೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಕೇವಲ 75 ರನ್ ಗಳಿಸುವ ಮೂಲಕ ಸೋಲನ್ನು ಒಪ್ಪಿಕೊಂಡಿತು. ನ್ಯೂಜಿಲೆಂಡ್ ಪರ ಫಿಲಿಪ್ಸ್ 18, ಹೆನ್ರಿ 12 ರನ್ ಗಳಿಸಿದ್ದು ಬಿಟ್ಟರೆ ಮತ್ಯಾವುದೇ ಬ್ಯಾಟರ್ ಒಂದಂಕಿ ರನ್ ದಾಟಲಿಲ್ಲ. ಅಫ್ಘಾನಿಸ್ತಾನ್ ಪರ ನಾಯಕ ರಶೀದ್ ಖಾನ್, ಫಾರೂಕಿ ತಲಾ 4 ಮತ್ತು ನಬಿ 2 ವಿಕೆಟ್ ಪಡೆದು 84 ರನ್ಗಳ ಭರ್ಜರಿ ಗೆಲುವಿಗೆ ಕಾರಣರಾದರು. ಪಂದ್ಯದಲ್ಲಿ ಬ್ಯಾಟಿಂಗ್ನಲ್ಲಿ ಮಿಂಚಿದ ಅಫ್ಘಾನಿಸ್ತಾನದ ಗುರ್ಬಜ್ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.